ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಎಲ್ಲರೂ ರಾಯರ ದಯದಿಂದ ಆರಾಮಾಗಿರಲಿ ಅಂತ ಆಶೆಯನ್ನು ಮಾಡ್ತೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬಾ ದೇವಿಯನ್ನು, ನನ್ನ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತೇ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತುಂಬ ಸ್ವರಗಳೆಲ್ಲ ಸ್ವಲ್ಪ ಇದಾಗಿದೆ. ಅದು ಸ್ವಲ್ಪ ಐಸ್ ಕ್ರೀಮ್ ಪ್ರಭಾವ ಅಂತ ಅಂದ್ಕೋತೀನಿ. ಅದು ಗೊತ್ತು, ಗಂಟಲು ನೋವು ಆಗುತ್ತಂತ ಗೊತ್ತಿದ್ರೂ ಸಹಿತ ಏನೋ ತಿನ್ನಬೇಕು ಅನಿಸುತ್ತೆ, ತಿಂದು ಬಿಡ್ತೀವಿ. ಹಂಗಾಗುತ್ತೆ. ಸಿರ್ಸಿ ಮಾರಿಕಾಂಬಾ ತಾಯಿ ಮೊನ್ನೆ ಬುಧವಾರ ದಿನ ಹೊರಟಿದ್ದಾಳೆ. ಸಿರ್ಸಿ ಹೇಗಿದೆ ಅಂದರೆ ತಾಯಿ ಇಲ್ಲದ ತವರು ಅಂತಾರಲ್ವ, ಹಾಗೆ ಆ ಯುಗಾದಿಗೆ ನಾವು ಅವಳನ್ನು ಕಾಯ್ತಾ ಇದ್ದೀವಿ. ಯಾವಾಗ ಯುಗಾದಿ ಬರುತ್ತೆ, ಯಾವಾಗ ತಾಯಿ ದರ್ಶನವನ್ನು ತಗೋಬೇಕು ಅಂತ. ಸುಲಭ ಇಲ್ಲ, ಯುಗಾದಿ ದಿನ ಅವಳ ದರ್ಶನವನ್ನು ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅವಳನ್ನು ಕರ್ಕೊಂಡು ಬಂದು ಶಾಸ್ತ್ರೋಕ್ತವಾಗಿ ಮತ್ತೆ ಪದ್ಧತಿಗಳಾಗಬೇಕು. ಯಾಕಂದರೆ ಈಗ ಹೋಗಿದಂಥ ರೀತಿ ಬೇರೆ. ಅವಳು ಈಗ ಮತ್ತೆ ಅವಳನ್ನು ಕನ್ಯಾಕುಮಾರಿಯಾಗಿ ಒಳಗಡೆ ತಗೊಂಡು ತುಂಬ ಸಾಧಾರಣ 10 ಗಂಟೆಯವರೆಗೆ, ಬೆಳಗ್ಗೆ ಜಾವ 3 ಗಂಟೆಗೆ ಶುರುವಾಗಿತ್ತು, 10 ಗಂಟೆಯವರೆಗೆ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ. ಆದರೂ ಆ ತಾಯಿ ಹೋಗುವಾಗ ಕೆಲವೊಂದು ಜವಾಬ್ದಾರಿಯನ್ನು ಕರ್ಕಿ ಮುರ್ಗಿ ಮತ್ತು ಬಾಗಿಲಭೂತ ಅಂತ ಇದೆ, ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಹೋಗ್ತಾಳೆ. ಅಂದರೆ ನನ್ನ ಇಡೀ ಇದನ್ನು ನೀನು ಕಾಪಾಡಿಕೊಂಡಿರಬೇಕು ಅಂತ ಅವರಿಬ್ಬರಿಗೂ ಜವಾಬ್ದಾರಿಯನ್ನು ಕೊಟ್ಟು ಆ ತಾಯಿ ಹೋಗ್ತಾಳೆ. ಯುಗಾದಿಗೆ ಬರ್ತಾಳೆ. ಇಷ್ಟರ ಮೇಲೆ ತಾಯಿ ಆವಾಗ ಮೊನ್ನೆ ಬುಧವಾರ ಹೋಗಿದ್ದಾಳೆ. ಇಷ್ಟರ ಮೇಲೆ ಶೆಕೆಗಳು ಜಾಸ್ತಿ ಆಗುತ್ತೆ, ಉರಿ ಜಾಸ್ತಿ ಆಗುತ್ತೆ. ಯಾಕಂದರೆ ಅವಳು ಉರಿತಾ ಇರ್ತಾಳೆ ಅಲ್ಲಿ ಅಂತ. ಅಂದರೆ ಯಾಕೆ ಉರಿತಾ ಇರ್ತಾಳೆ ಅಂದರೆ, ಈ ಪರಿಸ್ಥಿತಿಯನ್ನು ನಾನಿರೋ ಕಾರಣ ಯಾರು, ನನ್ನ ಗಂಡ ಅನ್ನುವ ಒಂದು ಇದರಲ್ಲಿ ಉರಿತಾ ಇರ್ತಾಳೆ. ಉರಿಗಳು ಜಾಸ್ತಿ ಆಗುತ್ತೆ ಅಂತ. ಜಾಸ್ತಿ ಆಗೋದು ನಿಜ, ಜೊತೆಗೆ ಏನೋ ಒಂದು ಕಳ್ಕೊಂಡಿದ್ದೀವಿ ನಾವು ಅನ್ನೋ ಭಾವನೆ ಆಗಿಬಿಡುತ್ತೆ. ಎಷ್ಟು ಬೇಗ ಬರ್ತಾಳೆ, ಎಷ್ಟು ಬೇಗ ನೋಡ್ತೀವಿ ಅವಳನ್ನು ಅನ್ನೋ ಒಂದು ಕುತೂಹಲ, ಒಂಥರ ನಿರೀಕ್ಷೆಯಲ್ಲೇ ಇರ್ತೀವಿ ನಾವು ಅಲ್ವಾ. ಹೆಣ್ಮಕ್ಳಿಗೆ ತಾಯಿಯನ್ನು ಕಾಣದೇ ಇದ್ರೆ ಎಷ್ಟು ಸಂಕಟ ಆಗುತ್ತಲ್ವ. ಈಗ ತವ್ರ ಮನೆಗೆ ಹೋದಾಗ ತಾಯಿ ಮೊದಲು ಓಡಿ ಬರ್ತಾಳೆ, ನನ್ನ ಮಗಳು ಬಂದಳು ಅಂತ ಅಲ್ವಾ. ಹಾಗೆ ಇವಳೇ ಇಲ್ಲ ಅಂದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಬರ್ತಾಳೆ ಯುಗಾದಿಗೆ, ಮತ್ತೆ ಬಂದು ಮತ್ತೆ 2 ವರ್ಷ ತನಕ ಗರ್ಭಗುಡಿಯಲ್ಲಿ ಇರ್ತಾಳೆ. ಆಮೇಲೆ ಮತ್ತೆ 10 ದಿನ ತಾನು ಮುತ್ತೈದೆಯಾಗಿ ಜಾತ್ರಾ ಗದ್ದುಗೆಯಲ್ಲಿ ಇರ್ತಾಳೆ. ಹಾಗಾಗಿ ಆ ತಾಯಿ ಮತ್ತೆ ಬರ್ತಾಳೆ ಯುಗಾದಿಗೆ. ಬಹುಶಃ ಸಾಧ್ಯ ಆದರೆ ದಯವಿಟ್ಟು ಎಲ್ಲರೂ ಒಂದು ದಿನ ಆದರೂ ಬಂದು ಆ ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ. ಅವಳಿಗೆ ಹಣ್ಣು ಕಾಯಿಯನ್ನು ಸಮರ್ಪಣೆ ಮಾಡಿ, ಯಾವ ಸೇವೆ ಆಯಿತು ಮಾಡಿ. ಬೇಡ ನಿಮ್ಗೆ ಯಾವ ಸೇವೆನೂ ಆಗಿಲ್ಲ ಅಂದರೆ ಬನ್ನಿ, ಒಂದು ಉಡಿಯನ್ನು ತೊಗೊಳ್ಳಿ, ಅವಳಿಗೆ ಶರಣಾಗಿ ತಾಯಿ ನನ್ನ ಕುಟುಂಬವನ್ನು ಕಾಪಾಡ್ಕೊಮ್ಮ ಅಂತ ಹೇಳಿ ಅವಳಿ ನಮಸ್ಕಾರವನ್ನು ಮಾಡಿ ಹೋಗಿ. ಆಕೆ ಖಂಡಿತ ಕಾಪಾಡಿಕೊಡ್ತಾಳೆ. ಮಹಿಮೆ ಏನೂ ಹಾಗೆ ಇಲ್ಲ ಅವಳದ್ದು. ಯಾಕಂದರೆ ಬುಧವಾರ ದಿನ ಅವಳು ರಥಾರೋಹಣವಾಗಿ ಬರುವಂಥ ದಿನ, ಅಂದರೆ 25ನೇ ತಾರೀಕು. 24ನೇ ತಾರೀಕು ರಾಯರ ಹುಟ್ಟಿದ ದಿನ. ಮಳೆ ಅಂದರೆ ಸಂಜೆ ಸಾಧಾರಣ 3 ಗಂಟೆಗೆ ಶುರುವಾಗಿದ್ದಂಥ ಮಳೆ 5:30-6 ಗಂಟೆ ತನಕ ಇದೆ. ನಾವೆಲ್ಲ ಅಂಗನವಾಡಿಯಿಂದ ಹೊರಗೆ ಬಿದ್ದಿಲ್ಲ, ಬೀಳೋಕ್ಕೆ ಆಗಿಲ್ಲ. ಆ ರೀತಿ ಜುಲೈಯಲ್ಲಿ ಶಾಲೆ ಮಕ್ಕಳಿಗೆಲ್ಲ ರಜೆ ಕೊಡ್ತಾರಲ್ಲ, ಘೋರಾಕಾರದ ಮಳೆ ಬಂದರೆ ಆ ರೀತಿ ಮಳೆ ಬರ್ತಾ ಇದೆ. ಆದರೂ ಕೂತ್ಕೊಂಡಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಿ, ಅಯ್ಯೋ ತಾಯಿ ಯಾಕಮ್ಮ, ಪಾಪ ಎಷ್ಟೋ ಜನ ಹಣ ಕೊಟ್ಟು ಇವತ್ತು ಜಾಗ ಖರೀದಿ ಮಾಡಿಕೊಂಡು ಸಾಮಾನೆಲ್ಲ ತಂದು ಹಾಕ್ಕೊಂಡಿದ್ವು, ಈ ರೀತಿ ಮಳೆ ಕೊಟ್ಟುಬಿಟ್ರೆ ಹೇಗಮ್ಮ ನೀನು ಅಂತ. ಕೆಲವರು ಹೇಳ್ತಾರೆ, ದೇವ್ರಿಗೆ ಈಗ ತಡೆಯೋಕ್ಕಾಗಲ್ವಾ ಮಳೆನ ಅಂತಾರೆ. ನಿಜ, ಆ ರೀತಿ ಅನಿಸಿತ್ತು ನಮಗೆ. ತುಂಬ ನೋವು ಆಯಿತು. ಪಾಪ ನಿನ್ನನ್ನು ನಂಬಿ ಬರ್ತಾರೆ ತಾಯಿ, ನಿನ್ನನ್ನು ನಂಬಿ ಬಂದರೆ ನೀನೇನಮ್ಮ ಈ ರೀತಿ ಮಾಡ್ತಾ ಇದ್ದೀಯಾ, ಈ ರೀತಿ ಮಳೆ ಬರ್ತಾ ಇದೆಯಾ, ಇವತ್ತೇ ಬೇಕಾ, ನೀ ತಂಪಲ್ಲಿ ಮದುವೆ ಆಗ್ತೀಯಾ, ಆದರೆ ಪಾಪ ಅವರಿಗೆಲ್ಲ ಹೆಂಗೆ ಆಗಬೇಕು ಅಂತೆಲ್ಲ ಹೇಳ್ಕೊಂಡ್ವಿ. ಅಂತೂ 5:45-6 ಗಂಟೆಗೆ ಮಳೆ ಬಿಡುತ್ತೆ. ಮಳೆ ಏನು ಈ ದಿವಸದಲ್ಲಿ ಆ ರೀತಿ ಮಳೆ ನೋಡಿಲ್ಲ ನಾನು, ಆ ರೀತಿ ಮಳೆ ಬಂದಿದೆ. ಹಾಗೆ ಸಂಜೆ ನಮ್ಮನೆಯವರು ಕೆಲಸ ಬರ್ತಾರೆ. ನಮ್ಮನೆಯವರು ಹೇಳ್ತಾರೆ, ಅಲ್ಲ ಆಶ್ಚರ್ಯ ಏನು ಗೊತ್ತಾ, ಸಿರ್ಸಿಯಲ್ಲಿ ಮಳೆ ಇಲ್ಲ ಅಂದ್ಬಿಟ್ರು ಅವರು. ಸಿರ್ಸಿಯಲ್ಲಿ ಮಳೆ ಇಲ್ಲ ಅಂತ, ಅಲ್ಲ ಆ ರೀತಿ ಮಳೆ ಹೊಡೆದಿದೆ, ಸಿರ್ಸಿಯಲ್ಲಿ ಮಳೆ ಇಲ್ಲ ಅಂತಿರಲ್ವಾ ಅಂತ. ಆವಾಗ ಅವ್ರು ಹೇಳಿದರು, ಸಿರ್ಸಿಯಿಂದ 2 ಕಿಲೋಮೀಟ್ರು, ಈ ಕಡೆಯಿಂದ 2 ಕಿಲೋಮೀಟ್ರ್, ಆ ಕಡೆಯಿಂದ 2 ಕಿಲೋಮೀಟ್ರ್ ಮಳೆ ಇಲ್ಲ. ಆ ಕಡೆ ಈ ಕಡೆ ಸುತ್ತೂ ಇದೆ ಮಳೆ, ಮಧ್ಯ ಮಳೆ ಇಲ್ಲ ಅಂತ. ಆವಾಗ ನನಗೆ ಅನ್ನಿಸ್ತು, ಅಯ್ಯೋ ತಾಯಿ, ನೀನು ಬೈದು ಹಾಕಿದ್ನಲ್ಲೇ ನಾನು, ಯಾಕೆ ಹಿಂಗೆ ಮಾಡ್ತೀಯಾ, ಯಾಕೆ ಕರುಣೆ ತೋರಲ್ಲ, ಹಾಗೆ ಹೀಗೆ ತುಂಬ ಹೇಳಿದ್ದೀನಿ ನಾನು. ಆದರೆ ಗೊತ್ತೇ ಆಗಿಲ್ವಲ್ಲೇ ತಾಯಿ, ನೀನಲ್ಲೇ ಮಳೆ ಕೊಟ್ಟಿಲ್ಲ ಅಂತ.
ನಿಜ ಅಲ್ಲಿ ಮಳೆನೇ ಇಲ್ಲ, ಆರಾಮಾಗಿದ್ದಾರೆ ಎಲ್ಲರೂ. ಸಾಮಾನುಗಳನ್ನು ಹಾಕ್ಕೊಂಡು ನಾವು ಮರುದಿವಸ ಆ ದೇವಿ ದರ್ಶನಕ್ಕಂತ ಹೋದಾಗ ನಮಗೆ ಗೊತ್ತಾಗಿರೋದು, ಅಯ್ಯೋ ತಾಯಿ ಆರಾಮಾಗಿ ಎಲ್ಲರನ್ನೂ ಕಾಪಾಡ್ಕೊಂಡಿದ್ದಾಳೆ ಅಂತ. ಹಾಗಾಗಿ ಅವಳ ಶಕ್ತಿ ಏನು ಸಾಮಾನ್ಯವಾದದ್ದಲ್ಲ, ಅಂಥ ಶಕ್ತಿಯುಳ್ಳ ಮಹಾತಾಯಿ ಮಾರಿಕಾಂಬಾದೇವಿ. ನನ್ನ ಫ್ರೆಂಡಿಗೆ ನಾನು ಒಂದು ಮಾರಿಕಾಂಬಾ ಫೋಟೋನ ಕಳಿಸ್ತೀನಿ. ಕಳಿಸ್ದಾಗ ಅವ್ರು ನನ್ನ ಹತ್ರ ಒಂದು ಮಾತಾಡಿದರು, ನೀವು ಕಳಿಸಿದ ಮೇಲೆ ನಮ್ಮ ಮನೆಯಲ್ಲಿ ಏನೋ ಒಂಥರ ಬದಲಾವಣೆ, ಆ ತಾಯಿಯ ಕೃಪಾಶೀರ್ವಾದ ನನ್ನ ಮನೆಯಲ್ಲಿ ಇದೆ ಅಂತ. ನೋಡಿ ಎಷ್ಟು ನಾನು ಕಳಿಸಿರೋದವ್ರು, ಏನು ಕಳಿಸ್ಬೇಕು, ಇಲ್ಲ ಮಾರಿಕಾಂಬೆ ಇದನ್ನು ಕಳಿಸ್ಬೇಕು ಅಂತ ಕಳಿಸ್ದೆ. ಆಮೇಲೆ ಇನ್ನೊಬ್ರಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ಇತ್ತು ನನಗೆ, ಆದರೆ ಅವ್ರಿಗೆ ಕಳಿಸೇ ಇಲ್ಲ. ಆದರೆ ಅವ್ರ ಜೀವನದಲ್ಲಿ ಪಾಪ ಏನೋ ನೋವಿನ ಇದು ಆಯಿತು, ಅದ್ರ ಮೇಲೆ ಮತ್ತೆ ಕಳ್ಸೋಕ್ಕೆ ಹೋಗಿಲ್ಲ ಅವರಿಗೆ. ಯಾಕೋ ಅಡೆತಡೆಗಳು ತುಂಬ ಆಗೋದು, ನಾನು ಅವ್ರಿಗೆ ಕಳಿಸ್ಬೇಕು ಅಂದಾಗಲೆಲ್ಲ ತುಂಬ ಅಡೆತಡೆಗಳಾಗೋದು ನನಗೆ. ಅವ್ರ ಹತ್ರ ಅಡ್ರೆಸ್ ಕಳಿಸಿ ಅಂದರೆ ಸರಿಯಾಗಿ ಅಡ್ರೆಸ್ ಕಳಿಸ್ತಾ ಇರಲಿಲ್ಲ, ಯಾರ ಹತ್ರ ಆದರೂ ಕೇಳಿದರೆ ಯಾರೂ ಇದು ಮಾಡ್ತಿಲ್ಲ, ಕೊನೆಗೆ ಅವ್ರಿಗೆ ಕಳ್ಸೋಕ್ಕಾಗಿಲ್ಲ. ಜೊತೆಗೆ ಅವ್ರಿಗೆ ನಂತರ ಅವ್ರು ಸ್ವಲ್ಪ ನೋವು ಆಯಿತು ಅವರಿಗೆ, ಅದ್ರ ಮೇಲೆ ಆ ವಿಷಯನೇ ಬಿಟ್ಬಿಟ್ಟೆ ನಾನು. ಹಾಗಾಗಿ ಈ ತಾಯಿ ಸಾಮಾನ್ಯದ ತಾಯಿಯಲ್ಲ, ಅದರಲ್ಲೂ ಈ ಸಲ ಅಂತೂ ಯಾವ ರೀತಿ ಜನ ಸೇರಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಜನ ಸೇರಿದ್ದಾರೆ ಆ ತಾಯಿ ಸನ್ನಿಧಾನದಲ್ಲಿ. ಆ ತಾಯಿಯನ್ನು ನೋಡಲಿಕ್ಕೆ ಬುಧವಾರ ದಿವಸ ಧ್ವಜಾರೋಹಣವನ್ನು, ಇನ್ನೊಂದು ಬುಧವಾರ ಅವಳು ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಜನ ಕಿಕ್ಕಿರಿದು ಸೇರ್ತಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು, ಗದ್ದುಗೆಯಲ್ಲಿದ್ದಾಗಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಅಂದರೆ ನಮ್ಮನ್ನೆಲ್ಲ ಕಣ್ಣು ಬಿಟ್ಟು ಆ ತಾಯಿ ನೋಡ್ತಾ ಇದ್ದಾಳೆ, ಅಷ್ಟು ನಗುಮುಖದಲ್ಲಿದ್ಲು ಆ ತಾಯಿ. ಹಾಗಾಗಿ ನನ್ನ ಯೂಟ್ಯೂಬ್ ಕುಟುಂಬದವರಿಗೂ, ನನ್ನ ವಾಟ್ಸಪ್ ಗ್ರೂಪಿನವರಿಗೂ ಎಲ್ರಿಗೂ ಹೇಳ್ತಾ ಇದ್ದೀನಿ, ಬನ್ನಿ ಆ ತಾಯಿ ದರ್ಶನವನ್ನು ಪಡ್ಕೊಳ್ಳಿ. ಯಾರ್ಯಾರು ಬಂದಿಲ್ಲ, ಕೆಲವರೆಲ್ಲ ಬಂದಿದ್ದಾರೆ, ಯಾರು ಬಂದಿಲ್ಲ ಒಂದು ದಿವಸದ ಮಟ್ಟಿಗಾದರೂ ಬಂದು ಅವಳ ದರ್ಶನವನ್ನು ಯುಗಾದಿ ನಂತರ ಪಡ್ಕೊಂಡು, ಬೇಕಾದರೆ ಟೈಮ್ ಇದೆ ಅಂತಾದರೆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಆಮೇಲೆ ನೀವು ಹೊರಡಿ. ಎಲ್ಲರೂ ಖಂಡಿತವಾಗಿ ಬನ್ನಿ ನಮ್ಮ ತಾಯಿ ಸನ್ನಿಧಾನಕ್ಕೆ, ಅವಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.